ನಮಸ್ಕಾರ ವೀಕ್ಷಕರೇ, ಬೇಸಿಗೆಯಲ್ಲಿ ನಾವು ಮಾಡಬೇಕಾದ ಕೆಲಸ. ಬಿಸಿಲಿಗೆ ಹೆಚ್ಚಾಗಿ ಹೋಗಬೇಡಿ. ಹೋಗುವುದಾದರೂ ಕೊಡೆಯನ್ನು ಬಳಸಿ. ಬೇಸಿಗೆಯಲ್ಲಿ ವಾರಕ್ಕೆ ಇಲ್ಲವೇ 15 ದಿನಗಳಿಗೊಮ್ಮೆ ಸ್ವಿಮ್ಮಿಂಗ್ ಮಾಡಿರಿ. ಇದು ದೇಹವನ್ನು ಶುಚಿಯಾಗಿಯೂ ಆರೋಗ್ಯವಾಗಿಯೂ ಇಡುತ್ತದೆ. ಬೇಸಿಗೆಯಲ್ಲಿ ದಿನಕ್ಕೆ 2-3 ಬಾರಿ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯುವುದರಿಂದ ಮೊಡವೆಗಳಿಂದ ದೂರವಿರಬಹುದು. ಬೇಸಿಗೆ ಕಾಲದಲ್ಲಿ ಚಿಟ್ಟಿನಾಂಶ ಹೆಚ್ಚಿರುವ ಚರ್ಮದವರು ವಾರಕ್ಕೊಮ್ಮೆಯೂ, ಶುಷ್ಕ ಚರ್ಮದವರು 15 ದಿನಕ್ಕೊಮ್ಮೆಯೂ ಮುಖಕ್ಕೆ ಸ್ಟೀಮಿಂಗ್ ಫೇಶಿಯಲ್ ಮಾಡಿಕೊಳ್ಳುವುದು ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ಆಹಾರದಲ್ಲಿ ಮೊಸರು ಸೇವಿಸಲು ಮರೆಯದಿರಿ. ಬೇಸಿಗೆಯಲ್ಲಿ ಕಡ್ಡಾಯವಾಗಿ 8 ಲೋಟದಷ್ಟು ನೀರನ್ನು ಕುಡಿಯಿರಿ. ಬೇಸಿಗೆಯಲ್ಲಿ ಮೈಯ ಚರ್ಮ ಒಣಗಿ ಸುಕ್ಕು ಕಟ್ಟುವುದನ್ನು ತಡೆಗಟ್ಟಲು ಪ್ರತಿದಿನ 2 ಬಾರಿ 1 ಬಟ್ಟಲು ಮೊಸರಿಗೆ ಅರ್ಧ ಚಮಚ ಸಕ್ಕರೆ, ಅರ್ಧ ಚಮಚ ಉಪ್ಪು ಸೇರಿಸಿ ಕುಡಿಯಬೇಕು. ಮೊಸರನ್ನು ಬಳಸುವುದರಿಂದ ಆಯಸ್ಸು ವೃದ್ಧಿಯಾಗುವುದು. ಬೇಸಿಗೆಯಲ್ಲಿ ಆದಷ್ಟು ಮುಖಕ್ಕೆ ಮೇಕಪ್ ಧರಿಸಬೇಡಿ. ಕೂದಲನ್ನು ಚೋಟುದ್ದ ಕತ್ತರಿಸಿಕೊಳ್ಳಿ. ಆಗಿದ್ದಾಗೆ ತಲೆಗೆ ಸ್ನಾನ ಮಾಡಿ ಕೂದಲನ್ನು, ತಲೆಯ ಚರ್ಮವನ್ನು ಶುದ್ಧವಾಗಿ ಇರಿಸಿಕೊಳ್ಳಿ. ಬೇಸಿಗೆಯಲ್ಲಿ ಕಾಫಿ, ಟೀಗಳಿಗಿಂತ ಜ್ಯೂಸ್ಗಳನ್ನು ಸೇವಿಸಿ. ಇದರಿಂದ ಮೈಯನ್ನು ತಂಪಾಗಿಡಬಹುದು. ಮಧ್ಯಾಹ್ನದ ಬಿಸಿಲಿಗೆ ಛತ್ರಿ ಇಲ್ಲದೆ ಓಡಾಡಬೇಡಿ. ಬೇಸಿಗೆಯಲ್ಲಿ ಹತ್ತಿಯ ಉಡುಪುಗಳನ್ನೇ ಧರಿಸುವುದು ಉತ್ತಮ. ಶೂ ಧರಿಸುವವರು ಬೇಸಿಗೆಯಲ್ಲಿ ದಿನಕ್ಕೊಮ್ಮೆ ಇಲ್ಲವೇ 2 ದಿನಗಳಿಗೊಮ್ಮೆಯಾದರೂ ಕಾಲಿನ ಸಾಕ್ಸ್ ಬದಲಿಸುವುದು ಉತ್ತಮ. ದಿನಾಲು ಪಾದಗಳನ್ನು ತೊಳೆಯಿರಿ. ವಾರಕ್ಕೊಮ್ಮೆ ಬೆಚ್ಚಗಿನ ಉಪ್ಪು ನೀರಿನಲ್ಲಿ ಸ್ವಲ್ಪ ಹೊತ್ತು ಪಾದಗಳನ್ನು ನೆನೆಸಿಟ್ಟು ತೆಗೆದು ತೊಳೆದು ಸ್ವಚ್ಛ ಮಾಡಿ. ಶೆಕೆಯಿಂದ ನಿಮ್ಮ ಜನನಾಂಗ ತುರಿಕೆಯಾಗುತ್ತಿದ್ದರೆ ದಿನಕ್ಕೆ 3 ಬಾರಿ ನಿಮ್ಮ ಜನನಾಂಗವನ್ನು ಐಸ್ ವಾಟರ್ನಿಂದ ತೊಳೆಯಿರಿ. ಚರ್ಮದಲ್ಲಿ ಎಣ್ಣೆ ಅಂಶ ಹೆಚ್ಚಾಗಿರುವವರು ಬೇಸಿಗೆಯಲ್ಲಿ ದಿನಕ್ಕೆ ಕನಿಷ್ಠ 2 ಬಾರಿಯಾದರೂ ಮೃದುವಾದ ಸಾಬೂನು ಹಾಗೂ ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯುವುದು ಒಳ್ಳೆಯದು. ದಿನಾಲು ಯಾವುದಾದರೂ ಹಣ್ಣುಗಳನ್ನು ತಿನ್ನುತ್ತಾ ಇರಿ. ದಿನಾಲು ಬಾಳೆಹಣ್ಣು ತಿನ್ನಿ, ಇದರಿಂದ ಮೈ ತಂಪಾಗಿರುತ್ತದೆ. ದಿನಾಲು ಆಹಾರದಲ್ಲಿ ಈರುಳ್ಳಿ, ನಿಂಬೆಹಣ್ಣು, ಟೊಮೆಟೊಗಳನ್ನು ಹೆಚ್ಚಿಗೆ ಬಳಸಿ. ಇದು ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಸ್ನಾನದ ನಂತರ ಮೈಗೆ ಧಾರಾಳವಾಗಿ ಪೌಡರ್ ಹಚ್ಚಿ ಸಡಿಲವಾದ ಉಡುಪನ್ನು ಹಾಕಿ. ಮುಖ, ಕುತ್ತಿಗೆಗಳಲ್ಲಿ ಬೆವರಿನ ಗುಳ್ಳೆಗಳು ಮೂಡಿದರೆ ದಿನಾಲು ರಾತ್ರಿ ಮಲಗುವ ಮುನ್ನ ಶ್ರೀಗಂಧವನ್ನು ತೇದು ಮುಖ, ಕುತ್ತಿಗೆಗಳಿಗೆ ಹಚ್ಚಿ ಮಲಗಿಸಿ. ಮನೆಯಲ್ಲಿ ಅಲ್ಲಲ್ಲಿ ಹಸಿರು ಗಿಡಗಳನ್ನು ಬೆಳೆಸಿ. ಮನೆಯ ಸುತ್ತಮುತ್ತ ಜಾಗವಿದ್ದರೆ ಗಿಡ ಮರಗಳನ್ನು ಬೆಳೆಸಿ. ಇದರಿಂದ ಮನೆಯಲ್ಲಿ ತಂಪು ವಾತಾವರಣ ಮೂಡಿರುತ್ತದೆ. ವಾರಕ್ಕೊಮ್ಮೆ ರಾತ್ರಿ ಮೊಸರಿನಲ್ಲಿ ಮೆತ್ತೆ ನೆನೆಸಿಟ್ಟು ಮರುದಿನ ಬೆಳಿಗ್ಗೆ ಅದನ್ನು ರುಬ್ಬಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿ. ಇದರಿಂದ ಮೈ ತಂಪಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.